ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಸಮೀಕ್ಷೆ ಒಂದು ಹೊರಬೀಳ್ತಾ ಇದೆ. News18 ಸರ್ವೆ ಮತ್ತೊಂದು ಸಮೀಕ್ಷೆಯನ್ನು ತೆಗೆದುಕೊಂಡು ಬಂದಿದೆ ಸ್ನೇಹಿತರೆ. ಸೊ News18 ಸರ್ವೆಯ ಒಂದು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಪಂಚರಾಜ್ಯಗಳು ತನ್ನದೇ ಆಗಿರ್ತಕ್ಕಂತಹ ಮಹತ್ವವನ್ನು ಪಡ್ಕೊಂಡಿದೆ ಈಗಿನ ರಾಜಕೀಯದ ಕಾಲಘಟ್ಟದಲ್ಲಿ ಅನ್ನುವಂಥದ್ದು. ಸ್ನೇಹಿತರೆ, ತಮಿಳುನಾಡು ಮತ್ತು ಕೇರಳಕ್ಕೆ ಸಂಬಂಧಪಟ್ಟಾಗೆ News18 ಸರ್ವೆಯ ಒಂದು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ತಮಿಳುನಾಡಿನಲ್ಲಿ ಅಲ್ಲಿ ಯಾವ ರೀತಿಯಾದಂಥ ರಾಜಕೀಯ ವ್ಯವಸ್ಥೆ ಇದೆ, ಕೇರಳದಲ್ಲಿ ಪ್ರಸ್ತುತ ಯಾವ ರೀತಿಯಾದಂಥ ಟ್ರೆಂಡಿಂಗ್ ಇದೆ ಅನ್ನುವಂತಹ ಅಂಕಿಅಂಶಗಳನ್ನು News18 ಸರ್ವೆ ಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಹೇಳ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಮೊದಲನೇ ಬಾರಿಗೆ ಮೊದಲನೇ ರಾಜ್ಯವನ್ನು ತೆಗೆದುಕೊಳ್ಳೋಣ, ತಮಿಳುನಾಡು ಅನ್ನುವಂಥದ್ದು. ಸೊ ದಕ್ಷಿಣ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ರಾಜ್ಯ ತಮಿಳುನಾಡು. ಅದರಲ್ಲೂ ಕೂಡ ಪಂಚ ರಾಜ್ಯಗಳಲ್ಲಿ ತಮಿಳುನಾಡು ಮತ್ತು ಕೇರಳ ತನ್ನದೇ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ರಾಜ್ಯಗಳಲ್ಲಿ ಯಾರು ಅಧಿಕಾರವನ್ನು ಹಿಡಿಯುತ್ತಾರೆ ಅನ್ನುವಂಥದ್ದು ಕೂಡ ತುಂಬ ಪ್ರಾಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಅದು ದಕ್ಷಿಣ ಭಾರತದಲ್ಲಿರುವಂತಹ ರಾಜ್ಯಗಳು. ಸೊ ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ಇರ್ತಕ್ಕಂತಹ ರಾಜ್ಯಗಳು ಯಾರು ಅಲ್ಲಿ ಅಧಿಕಾರವನ್ನು ನಡೆಸ್ತಾರೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ನಾವು ನೋಡಿದಾಗ ಸೊ ಗಮನಿಸ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಸೊ ತಮಿಳುನಾಡಿನ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ, News18 ಸರ್ವೆ ಕೊಡ್ತಾ ಇದೆ. ಸೊ ಅಲ್ಲಿ DMK ಮತ್ತು AIADMK ಜೊತೆಗೆ ತಮಿಳುನಾಡಿನ ಚುನಾವಣೆಯ ಕೇಂದ್ರ ಬಿಂದು ಆಗಿರುವಂತಹ TVK ಪಕ್ಷದ ವಿಜಯ್ ಅವರ ಪಕ್ಷನೂ ಕೂಡ ಅತಿ ದೊಡ್ಡ ಒಂದು ಮುನ್ನುಗ್ತಾ ಇದೆ ಚುನಾವಣೆಯಲ್ಲಿ. ತಮಿಳುನಾಡಿನ ಚುನಾವಣೆಯಲ್ಲಿ ಅತಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಮುಖಾಂತರ ಸರ್ವೆ ಕೊಡ್ತಾ ಇದೆ, ಅತಿ ಹೆಚ್ಚು ಶೇಕಡವಾರು ಮತಗಳಿಕೆಯನ್ನು ತೋರಿಸ್ತಾ ಇದೆ. ಸೊ DMK ಕೇವಲ 39% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. AIADMK BJPಯೊಂದಿಗೆ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂತಹ AIADMK ಅತಿ ದೊಡ್ಡ ಎಡ್ಜನ್ನು ಪಡ್ಕೊಳ್ತಾ ಇದೆ, ಶೇಕಡ ಬರೋಬ್ಬರಿ 40 ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಇನ್ನು ಹೊಸದಾಗಿ ಉಟ್ಕೊಂಡಿರ್ತಕ್ಕಂಥ ವಿಜಯ್ ಅವರ ಪಕ್ಷ TVK ಪಕ್ಷ ಶೇಕಡವಾರು 13% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ DMK ಮತ್ತು AIADMK ಮೈತ್ರಿಕೂಟದ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಈ ಒಂದು ಸರ್ವೆ ಅನ್ನುವಂಥದ್ದು. ಇನ್ನು ಇದನ್ನು ನಂಬರ್ಸಲ್ಲಿ ನೋಡಿದಾಗ ಸ್ನೇಹಿತರೆ, ತಮಿಳುನಾಡಿನ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯ ನಂಬರ್ಸನ್ನು ನೋಡಿದಾಗ DMK ಕೇವಲ 104ರಿಂದ 114 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. AIADMK 115ರಿಂದ 125 ಕ್ಷೇತ್ರಗಳ ಗೆದ್ಕೊಳ್ಳುತ್ತೆ ಅನ್ನುವಂಥದ್ದು. TVK ಪಕ್ಷ ವಿಜಯ್ ಅವರ ಪಕ್ಷ ಕೇವಲ 2ರಿಂದ 8 ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗಿದೆ ಅನ್ನುವಂಥದ್ದು. ಸ್ನೇಹಿತರೆ, ಒಂದು ಅಂಕಿಅಂಶವನ್ನು ನೋಡಿದಾಗ DMKಗೆ ಅತಿ ದೊಡ್ಡ ಹಿನ್ನಡೆಯನ್ನು ತೋರಿಸ್ತಾ ಇದ್ದಾರೆ News18 ಸರ್ವೆ ಅನ್ನುವಂಥದ್ದು. ಸೊ ಈ ಮುಖಾಂತರ AIADMK ಮತ್ತು BJP ನೇತೃತ್ವದ ಮೈತ್ರಿಕೂಟ ಈ ಬಾರಿಯ 2026ರಲ್ಲಿ ಅತಿ ದೊಡ್ಡ ಎಡ್ಜನ್ನು ಪಡ್ಕೊಂಡು ಅದು ತನ್ನ ಅಧಿಕಾರವನ್ನು ನಡೆಸಲುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಯಾಕಂದರೆ ಅಲ್ಲಿ ಇರ್ತಕ್ಕಂತಹ 234 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂಥ ತಮಿಳುನಾಡಿಗೆ ಸರ್ಕಾರ ರಚನೆಗೆ ಬೇಕಾಗಿರ್ತಕ್ಕಂಥ 118 ಕ್ಷೇತ್ರಗಳು. ಸೊ ಈ ಮುಖಾಂತರ ಸಮೀಕ್ಷೆಯ ಮುಖಾಂತರ AIADMK ಮತ್ತು BJP ನೇತೃತ್ವದ ಮೈತ್ರಿಕೂಟ ಹಾಫ್ವೇ ಮಾರ್ಕನ್ನು ಕ್ರಾಸ್ ಮಾಡ್ತಾ ಇದೆ. ಈ ಮುಖಾಂತರ AIADMKಗೆ ಅವಕಾಶ ಇದೆ, ಈ ಒಂದು ಮೈತ್ರಿಕೂಟಕ್ಕೆ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುವ ಅವಕಾಶ ಇದೆ ಎನ್ನುವಂತಹ ಒಂದು ಅಂಕಿಅಂಶವನ್ನು News18 ಸರ್ವೆ ಕೊಡ್ತಾ ಇದೆ. ಅದರ ಜೊತೆಗೆ ತಮಿಳುನಾಡಿನ ಚುನಾವಣಾ ಕೇಂದ್ರ ಬಿಂದು ಆಗಿರುವಂತಹ ವಿಜಯ್ ಅವರ ಯಾವುದೇ ರೀತಿಯಾದಂಥ ಪ್ರಾಮುಖ್ಯವಾಗಿ ಕೇವಲ 2ರಿಂದ 8 ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗುತ್ತೆ ಅನ್ನುವಂಥದ್ದು. ಬರೋಬ್ಬರಿ 13% ಮತ ಗಳಿಸಿದ್ರು ಕೂಡ ಅತಿ ಕಡಿಮೆ ಶಾಸಕರನ್ನು ಗೆಲ್ಲುವಂಥ ಅವಕಾಶ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು News18 ಸರ್ವೆ. ಇನ್ನು ಸ್ನೇಹಿತರೆ, ತಮಿಳುನಾಡಿನ ಚುನಾವಣೆಯಲ್ಲಿ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ MK ಸ್ಟಾಲಿನ್ ಅವರಿಗೆ ಶೇಕಡ 40% ಜನ ಜೈಕಾರ ಹಾಕಿದ್ದಾರೆ ಅನ್ನುವಂಥದ್ದು. K ಪಳನಿಸ್ವಾಮಿ ಅವರಿಗೆ ಶೇಕಡ 39% ಜನಗಳು ಜಯ ಅವರು ಬರಬೇಕು ಅನ್ನುವಂಥ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಇನ್ನು TVK ಪಕ್ಷದ ಅಧ್ಯಕ್ಷರಾಗಿರುವಂತಹ ವಿಜಯ್ ಅವರಿಗೆ ಶೇಕಡ 14% ಜನ ವಿಜಯ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದನ್ನು ಗಮನಿಸಿದಾಗ MK ಸ್ಟಾಲಿನ್ ಮತ್ತು ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು. ಸೊ ಈ ಒಂದು ಅಂಕಿ ಅಂಶಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ರೀತಿ ತಮಿಳುನಾಡಿನ ರಾಜಕೀಯದಲ್ಲಿ AIADMK ಮತ್ತು DMK ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಸೊ ಈ ಎರಡರ ಒಂದು ಮಧ್ಯದಲ್ಲಿ TVK ಏನಾದರೂ ಇಬ್ಬರ ಜಗಳ ಮೂರನೇವರೆಗೆ ಲಾಭ ಅನ್ನುವಂಥ ರೀತಿ ಏನಾದರೂ TVK ಅತಿ ಹೆಚ್ಚು ಸಂಖ್ಯೆಗಳನ್ನು ಗೆಲ್ಲುವ ಮುಖಾಂತರ ಏನಾದರೂ ಕಿಂಗ್ ಮೇಕರ್ ಆಗುವ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಎಲ್ಲ ಒಂದು ರೀತಿ ಈ ಒಂದು ಅಂಕಿ ಅಂಶವನ್ನು ಗಮನಿಸಿದಾಗ ಎಲ್ಲ ಒಂದು ರೀತಿ DMK ಮತ್ತು ADMK ನಡುವೆಯ ಜಗಳದಲ್ಲಿ TVKಗೆ ಅಡ್ವಾಂಟೇಜ್ ಆಗುವ ಎಲ್ಲ ಸಾಧ್ಯತೆಗಳನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಕಾದು ನೋಡಬೇಕಾಗುತ್ತೆ ತಮಿಳುನಾಡಿನ ಚುನಾವಣೆಯಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, News18 ಸರ್ವೆ ಮತ್ತೊಂದು ಕೊಡ್ತಾ ಇದೆ, ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ. ಕೇರಳ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾವ ಪಕ್ಷ, ಯಾವ ಮೈತ್ರಿಕೂಟ ಅತಿ ಹೆಚ್ಚು ವೋಟ್ ಶೇರನ್ನು ಪಡ್ಕೊಳ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಪಿಣರಾಯಿ ವಿಜಯನ್ ಅವರ ನೇತೃತ್ವದ LDF ಮೈತ್ರಿಕೂಟ, ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಅನ್ನುವಂತಹ ಮೈತ್ರಿಕೂಟ 38% ಮತಗಳಿಕೆ ಮಾಡುತ್ತೆ ಅನ್ನುವಂತಹ ಅಂಕಿ ಅಂಶವನ್ನು ಕೊಡ್ತಾ ಇದೆ ಈ ಸರ್ವೆ ಅನ್ನುವಂಥದ್ದು. ಇನ್ನು UDF, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಕೊಡ್ತಾ ಇದೆ. ಸೊ ಈ ಒಂದು UDFಗೆ ಅವರು ಕೊಡ್ತಾ ಇದ್ದಾರೆ 40% ಮತಗಳಿಕೆ ಮಾಡುತ್ತೆ. ಈ ಮುಖಾಂತರ VD ಸತೀಶನ್ ಅನ್ನುವಂತಹ ವ್ಯಕ್ತಿಯ ನೇತೃತ್ವವನ್ನು ಹೊಂದಿರತಕ್ಕಂಥ UDF ಮೈತ್ರಿಕೂಟ ಬರೋಬ್ಬರಿ 40% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಇನ್ನು ರಾಜೀವ್ ಚಂದ್ರಶೇಖರ್ ಅವರ NDA ಮೈತ್ರಿಕೂಟ ಏನಿದಿಲ್ಲ ಕೇರಳದಲ್ಲಿ, ಅದು ಕೇವಲ 15% ಮತಗಳಿಕೆ ಮಾಡುತ್ತೆ ಅನ್ನುವಂತಹ ಒಂದು ಅಂಕಿ ಅಂಶ ನಮ್ಮ ಮುಂದೆ ತೆರೆದಿಡ್ತಾ ಇದೆ News18 ಸರ್ವೆ ಅನ್ನುವಂಥದ್ದು. ಈ ಮುಖಾಂತರ UDF ಮತಗಳಿಕೆಯ 40% ಮತಗಳಿಕೆಯಲ್ಲಿ ಅತಿ ದೊಡ್ಡ ಎಡ್ಜನ್ನು ಪಡ್ಕೊಳ್ತಾ ಇದೆ ಅನ್ನುವಂತಹ ಒಂದು ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈ ಒಂದು 40% ಮತಗಳನ್ನು ಸೀಟಾಗಿ ಕನ್ವರ್ಟ್ ಮಾಡಿದಾಗ ಸೊ LDF 64ರಿಂದ 70 ಕ್ಷೇತ್ರಗಳ ಗೆದ್ದುಕೊಳ್ಳುತ್ತೆ ಅನ್ನುವಂತಹದನ್ನು ಹೇಳ್ತಾ ಇದ್ದಾರೆ. ಸೊ ಕೇರಳ ವಿಧಾನಸಭೆ 140 ಸ್ಟ್ರೆಂತನ್ನು ಹೊಂದಿರತಕ್ಕಂಥ ಕೇರಳ ವಿಧಾನಸಭೆಗೆ LDF 64ರಿಂದ 70 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು UDFಗೆ 67ರಿಂದ 73 ಕ್ಷೇತ್ರಗಳ ಒಂದು ಗೆಲ್ಲುವಿಕೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ LDF ಮತ್ತು UDFನ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥ ಅಂಶವನ್ನು ಇಲ್ಲಿ News18 ಸರ್ವೆಯಲ್ಲಿ ನಾವು ಗಮನಿಸಬಹುದಾಗುತ್ತೆ ಸ್ನೇಹಿತರೆ. ಇನ್ನು NDA ಮೈತ್ರಿಕೂಟ 1ರಿಂದ 5 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಮಿನಿಮಮ್ 1ರಿಂದ 5 ಕ್ಷೇತ್ರಗಳಲ್ಲಿ ಗೆಲ್ಲುವ ಅವಕಾಶ ಇದೆ ಅನ್ನುವಂತಹ ಒಂದು ಅಂಶವನ್ನು ತೋರಿಸ್ತಾ ಇದೆ. ಸೊ NDA ಮೈತ್ರಿಕೂಟ 1ರಿಂದ 5, UDF 67ರಿಂದ 73 ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು LDF 64ರಿಂದ 70 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಪ್ರಶ್ನೆಗೆ ಕೇರಳ ಜನತೆ ಕೊಟ್ಟಿರ್ತಕ್ಕಂಥ ಉತ್ತರ ಪಿಣರಾಯಿ ವಿಜಯನ್ ಅವರಿಗೆ 31% ಜನ ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ಕಾಂಗ್ರೆಸ್ ಅಥವಾ UDFನ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಸತೀಶನ್ ಅವರಿಗೆ 29% ಜನರ ಒಂದು ಬೆಂಬಲ ದೊರೆತಿದೆ ಅನ್ನುವಂಥದ್ದು. ಇನ್ನು BJPಯ NDA ಮೈತ್ರಿಕೂಟದ ನಾಯಕ ರಾಜೀವ್ ಚಂದ್ರಶೇಖರ್ ಅವರಿಗೆ ಬರೋಬ್ಬರಿ 12% ಜನ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಈ ಒಂದು ಸರ್ವೆ ಮುಖಾಂತರ ಅನ್ನುವಂಥದ್ದು. ಈ ಮುಖಾಂತರ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಮತ್ತು UDFನ VD ಸತೀಶನ್ ಅವರ ನಡುವೆ ಅತಿ ದೊಡ್ಡ ಒಂದು ಫೈಟ್ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಸಿಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ AIADMK ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ, ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ UDFನ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಕೇರಳದ ವಿಷಯದಲ್ಲಿ ಕಾಂಗ್ರೆಸ್ಗೆ ಸಿಹಿ ಸುದ್ದಿಯನ್ನು ಇಟ್ಟಿದ್ರೆ, ಸೊ ತಮಿಳುನಾಡಿನ ವಿಷಯದಲ್ಲಿ ಎಲ್ಲೋ ಒಂದು DMK ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಈ ಒಂದು ಸರ್ವೆ ನಮ್ಮ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಈ ಸರ್ವೆಯ ಒಂದು ಅಂಕಿಅಂಶಗಳು ಹಾಗೆ ಎಲೆಕ್ಷನ್ನ ದಿನ ಅಥವಾ ಫಲಿತಾಂಶದ ದಿನ ನಮಗೆ ಸಿಗುತ್ತಾ, ಅಥವಾ ಏನಾದರೂ ಟ್ರೆಂಡ್ ಏನಾದರೂ ಚೇಂಜ್ ಆಗುತ್ತಾ? ಯಾಕಂದರೆ ಏಪ್ರಿಲ್ 23ರಂದು ಎಲೆಕ್ಷನ್ ಡೇಟ್ಸ್ ಇರುವ ಕಾರಣ, ಇನ್ನು ಸುಮಾರು ದಿನಗಳಿರುವ ಕಾರಣ ಎಲ್ಲೊಂದು ರೀತಿ ವೇರಿಯೇಷನ್ ಆಗುವ ಸಾಧ್ಯತೆ
ಸಾಧ್ಯತೆಗಳಿದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು 2 ಪ್ರಮುಖ ದಕ್ಷಿಣಕ್ಕೆ ಸಂಬಂಧಪಟ್ಟ ರಾಜ್ಯಗಳಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ, ಯಾವ ಪಕ್ಷದ ಸರ್ಕಾರ ಒಂದು 2 ರಾಜ್ಯಗಳಲ್ಲಿ ಬರುತ್ತೆ ಅನ್ನುವಂಥದ್ದು ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಾಕಿದೆ ಅನ್ನುವಂಥದ್ದು. ಸೊ ಕಾದು ನೋಡೋಣ ಸ್ನೇಹಿತರೆ, ಅಲ್ಲಿರ್ತಕ್ಕಂಥ ಫಲಿತಾಂಶ, ಅಲ್ಲಿರ್ತಕ್ಕಂಥ ಮತದಾರ ಯಾರಿಗೆ ಮಣೆ ಆಗ್ತಾನೆ ಅನ್ನುವಂಥದ್ದು ಕಾದು ನೋಡೋಣ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.